ಒಳ ಮೀಸಲಾತಿ ಬೃಹತ್ ಹೋರಾಟ ರಾಜ್ಯ ಗುತ್ತಿಗೆದಾರರ ಸಂಘ ಮತ್ತು ಎಸ್. ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗ ಬೆಂಬಲ. ಬೆಂಗಳೂರು ಮಾರ್ಚ್ 13 ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಮತ್ತು ಎಸ್. ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗ ವತಿಯಿಂದ ಸಂವಿಧಾನಬದ್ಧವಾದ ಒಳಮೀಸಲಾತಿ ಜಾರಿಗೆ ಆಗ್ರಹಿಸಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದೆ. ಮಾದಿಗ ಸಮಾಜಕ್ಕೆ ನ್ಯಾಯ ದೊರಕಬೇಕೆಂಬ ಉದ್ದೇಶದಿಂದ ನಡೆಯುತ್ತಿರುವ ಈ ಹೋರಾಟಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸಮಾಜದ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ರಾಜ್ಯದ ವಿವಿಧ ಭಾಗಗಳಿಂದ ಮಾದಿಗ ಸಮಾಜದ ಬಂಧುಗಳು ಜನಸಾಗರದಂತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಹರಿದು ಬಂದಿದ್ದರು. ಈ ಹೋರಾಟವನ್ನು ಯಶಸ್ವಿಗೊಳಿಸಲು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಹಾಗೂ ಎಸ್. ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗದ ವತಿಯಿಂದ ಸಾವಿರಾರು ಜನರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷ ಜಿಎಂ ಬಬಲಾದ, ಪ್ರಧಾನ ಕಾರ್ಯದರ್ಶಿ ನಿಂಗರಾಜ ಗುಳೆ, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ ಬಿ. ಖಜಾಂಜಿ ಸುರೇಶ್ ಕಟ್ಟಿಮನಿ, ನಿರ್ದೇಶರು ಭೀಮಾಶಂಕರ ಬಿಲ್ಲವ, ಎಸ್. ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗದ ಅಧ್ಯಕ್ಷರು ಸುನೀಲ ಕಲಾಬಂಡಿ, ಉಪಾಧ್ಯಕ್ಷ ಯಲು ಇಂಗಳಗಿ, ಪ್ರಧಾನ ಕಾರ್ಯದರ್ಶಿ ಗುರುದೇವ, ಕಾರ್ಯದರ್ಶಿ ಚಂದಪ್ಪ ತಾಜನಪುರ ಮತ್ತಿತರರು ಭಾಗವಹಿಸಿದ್ದರು. ಜೈ ಭೀಮ್, ಜೈ ಮಾದಿಗ. ಇವತ್ತಿನ ಕರ್ನಾಟಕ ರಾಜ್ಯದ ಉದ್ದಾಗಲಿಂದ ಬಂದಂತ ಎಲ್ಲ ನಮ್ಮ ಮಾದಿಗ ಸಮಾಜದ ಮುಖಂಡರಿಗೂ ಮತ್ತು ಮಾದಿಗ ಸಂಬಂಧಿಸಿದ ಜಾತಿಗಳಿಗೆ ಎಲ್ಲರಿಗೂ ವಂದಿಸುತ್ತಾ ಈ ಮೊಟ್ಟ ಮೊದಲನೇ ಒಂದು ಈ ಹೋರಾಟ 2013 ಮತ್ತು 2023ರಲ್ಲಿ ಸಿದ್ದರಾಮಯ್ಯರು ನಮ್ಮ ಒಳ ಮೀಸಲಾತಿ ಬಗ್ಗೆ ಮಾದಿಗರಿಗೆ ಅನ್ಯಾಯ ಮಾಡುವುದಿಲ್ಲ ಅಂತ ಹೇಳಿ ಮೊದಲಿನಿಂದ ಹೇಳ್ತಾ ಇದ್ದಾರೆ. ಇದು 3 ದಶಕದಿಂದ ಸಿದ್ದರಾಮಯ್ಯ ಅವರು ಮೀಸಲಾತಿ ನಾನೇ ಮಾಡ್ತೇನೆ ಅಂತ ಹೇಳಿ 2013 ಚುನಾವಣೆಯಲ್ಲಿ ಚಿತ್ರದುರ್ಗದಲ್ಲಿ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದರು. ಆದ್ರೆ ಪ್ರಣಾಳಿಕೆ ತನಕ ಅವರು ನಡೀತಾ ಇಲ್ಲ. ಸರ್ಕಾರದಲ್ಲಿ ನಮ್ಮ ಮಾದಿಗ ಜನಾಂಗದವರಿಗೆ ಮೋಸ ಮಾಡಿ ವಂಚನೆ ಮಾಡಿ ಓಟನ್ನು ಹಾಕಿದ್ದಾರೆ. ಆ ಕಾರಣದಿಂದ ಮಾದಿಗರಿಗೆ ಮೀಸಲಾತಿಯಿಂದ ನಮಗೆ ಅನ್ಯಾಯ ಇದೆ. ಈ ಸಿದ್ದರಾಮಯ್ಯ ಅವರು ನಿಜವಾದ ಸಿದ್ದರಾಮಯ್ಯ ಅಂತ ಹೇಳೋದಕ್ಕಿಂತ ತಪ್ಪಾಗ್ತದೆ, ಸುಳ್ಳು ಸಿದ್ದರಾಮಯ್ಯ ಅಂತ ತಪ್ಪಾಗಲಿಕ್ಕೆಲ್ಲ ಈ ಸಂದರ್ಭದಲ್ಲಿ ಮಾಧ್ಯಮ ಮೂಲಕ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಮಾದಿಗರು ಈ ಕರ್ನಾಟಕ ಮೂಲೆಯಲ್ಲಿರ್ತಕ್ಕಂಥ ಮಾದಿಗರು ದಾವಣಗೆರೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಪ್ರತಿಯೊಂದು ಓಣಿ ಪ್ರತಿಯೊಂದು ಕೇರೆಗಳಲ್ಲಿ ಎಲ್ಲಾ ಸಂಘಟನೆಗಳು ಒಂದಾಗಿ ಒಗ್ಗೂಡಿಸಿ ಕಾಂಗ್ರೆಸ್ ಪಾಠ ಕಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡುತ್ತೇನೆ. ಸಿದ್ದರಾಮಯ್ಯವರೇ, ನೀವು ಮುಖ್ಯಮಂತ್ರಿ ಆಗಬೇಕಾಗಿದ್ದರೆ ಮಾದಿಗರು ಮಾತಂಗಿಯರ ಆಶೀರ್ವಾದ ಇದ್ರೆ ಮುಖ್ಯಮಂತ್ರಿ ಆಗಿದ್ದೀರಿ. ಇಂದಕ್ಕ ಈಗಾದ್ರೂ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಮಾತಂಗಿ ಮಕ್ಕಳಿಗೆ ಆಶೀರ್ವಾದ ಮುಖ್ಯಮಂತ್ರಿ ಆಗಿದ್ರೆ ಮಾತಂಗಿ ಮಕ್ಕಳ ಆಶೀರ್ವಾದ ಮಾತಂಗಿ ಶಾಪ ಪಡೆದಿದ್ದಾರೆ. ಈ ಪರಮೇಶ್ವರ ನಮ್ಮ ಸೋದರರ ಜಾತಿಯವರು ಅವ್ರಿಗೆ ಏನು ಸಮಪಾಲು ಬರಬೇಕಾದ ಸಮಪಾಲು ನಾವು ಕೂಡ ಸಿದ್ಧರಿದ್ದೀವಿ. ನಮ್ಮ ಪಾಲು ನಮಗೆ ಕೊಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಾತ್ಮಕವಾಗಿ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಪಾಲು ಅಂತ ಹೇಳಿದ್ರು. ಸಮಪಾಲು ಇಲ್ಲಿ ಕೊಡ್ತಾ ಇದ್ದೀರಿ, ಇಲ್ಲಿ ಕೊಡ್ತಾ ಇದ್ದೀರಿ ಎಲ್ಲ ಮಾದಿಗರಿಗೆ ಮೋಸ ಮಾಡ್ತಾ ಇದ್ದೀರಿ, ಮಾದಿರಿಗೆ ಸುಳ್ಳು ಹೇಳ್ತಾ ಇದ್ದೀರಿ. ಇವತ್ತು ದಿನ 6ನೇ ತಾರೀಕು ಅದು ಸದನದಲ್ಲಿ ಇಡ್ತೀವಿ ಅಂತ ಹೇಳಿದ್ರಿ. 6ನೇ ತಾರೀಕು ಸದನದಲ್ಲಿ ಎಣ್ಣೆ ಇಲ್ಲ. ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಜಾತಿಯವರಂತ ಮಿತ್ರಗಳಂತ ಮರಿಯಪ್ಪ ಸಾಹೇಬರಾಗಿರ್ಬೋದು ಮತ್ತು ಆರ್ ಬಿ ತಿಮ್ಮಪ್ಪರ ಸಾಹೇಬರಾಗಿರ್ಬೋದು ಇವತ್ತಿನ ಒಂದು ಸದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಾರ. ಯಾಕೆಂದ್ರೆ ನಾವು ನಮ್ಮ ಸಮಾಜ ಇದ್ರೆ ಮಾತ್ರ ನಾವು ನಮ್ಮ ಸಮಾಜದಲ್ಲಿ ಇರ್ತೀವಿ ಅಂತ ಹೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡದಕ್ಕೆ ಅವರಿಗೆ ಧನ್ಯವಾದಗಳು. ಆದ್ರೆ ಈ ಮೀಸಲಾತಿ ಬಗ್ಗೆ ಒಂದು ವೇಳೆ ಮೀಸಲಾತಿ ನಮಗೆ ಕೊಡದೇ ಇದ್ದಲ್ಲಿ ನಾವು ರಾಜೀನಾಮೆ ಕೊಟ್ಟು ಹೊರಗೆ ಬರುತ್ತೇವೆ ಅಂತ ಹೇಳಿ ಮುನಿಯಪ್ಪ ಸಾಹೇಬ್ ಹೇಳಿದ್ರೆ, ಆರ್ ಬಿ ತಿಮ್ಮಪ್ಪರ ಸಾಹೇಬರು ಕೂಡ ಹೇಳಿದ್ದಾರೆ. ಈ ಹೋರಾಟ ಮೊದಲನೇ ಈ ಸಂಗ್ರಾಮ ಮಾದಿಗರು ಹೇಳೋದು ಕೇಳೋದು ಶಾಂತಿಯುತವಾಗಿ ಹೋರಾಟ. ಒಂದು ವೇಳೆ ಮಾದಿಗರಿಗೆ ಪಡೆಯುದ್ರ ಅದು ಚುನಾವಣೆಯಲ್ಲೆಲ್ಲ ಕಾಂಗ್ರೆಸ್ ಪಕ್ಷನೇ ನಿರ್ನಾಮ ಮಾಡ್ತೀವಿ.
ನಿರ್ನಾಮ ಮಾಡ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಒಂದು ವೇಳೆ ಈ ತರ ಐತಿ 22 ಒಳಗಡೆ ಆಗದೆ ಇದ್ದಲ್ಲಿ ಇದು 12ನೇ ತಾರೀಕು 1ನೇ ಹಂತದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸ್ಟೇಜ್ ತೆಗೆಯುವುದಿಲ್ಲ, ಈ ಬೆಂಗಳೂರು ಬಿಟ್ಟು ಅಗಲುವುದಿಲ್ಲ. ಎಲ್ಲಾ ಮಾದಿಗರು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮ ಮೂಲಕ ಹೇಳ್ತಾ ಇದ್ದೀವಿ. ನಮ್ಮ ಹೆಸರು ಭೀಮಾಶಂಕರ್ ಬೆಲ್ಲ, ಕರ್ನಾಟಕ ಮಾದಿಗ ಸಂಘದ ಅಧ್ಯಕ್ಷ ಮತ್ತು ಗುತ್ತಿಗೆದಾರರು ಸಂಘಟನಾ ಕಾರ್ಯದರ್ಶಿ, ಮಾದಿಗ ಗುತ್ತಿಗೆದಾರರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಭೀಮಾಶಂಕರ್ ಬೆಲ್ಲ, ಯಾದಗಿರಿ ಜಿಲ್ಲಾ. ಎಸ್ ನಿಮೇಶನ ನಿಮ್ಮನೆ ಭಾಗದ ಅಧ್ಯಕ್ಷರಾದ ನಾನು ತಲುಕೊಂಡೆ. ನಾವು ನಮ್ಮ ಕಡೆಯಿಂದ ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ವಿ. ಯಾಕಂದ್ರೆ ಸುಮಾರು 35 ವರ್ಷಗಳಿಂದ ಬೆಂಬಲ ಹೋರಾಟವನ್ನು ಮಾಡ್ತಾ ಇದಾರೆ ಮಾದಿಗ ಸಮಾಜದವರು. ಅದಕ್ಕೆ ಮನುಷ್ಯನ ದೊರಕ್ತಾ ಇಲ್ಲ, ಅವರಿಗೆ ನ್ಯಾಯ ದೊರೆತಂತ ನಾವು ಸಂಪೂರ್ಣ ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ. ಅದರಂತೆ ನಾವು ಇವತ್ತು ಸುಮಾರು 2-2.5 ಸಾವಿರ ಜನ ಈ ಸಂಗಮೇಶನ ಅಭಿಮಾನಿ ಬಳಗಡೆ ವತಿಯಿಂದ ಬಂದಿದ್ದೀವಲ್ಲ, ಇವು ಒಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಂತ ಹೇಳಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಹಳ್ಳಿಗಳಿಂದ ಬಂದಿದ್ದಾರೆ. ಮತ್ತೆ ಈ ಬೆಂಬಲ ಕೊಡ್ತಾ ಇದೀವಿ. ಗೌರ್ ಪಟ್ಬಿಟ್ಟಾಗಿದೆ. ಏನ್ ಸರ್ಕಾರ ಇದಕ್ಕೆ ಮಣಿದು ಒಪ್ಪಿಗೆ ಸೂಚಿಸ್ತಾ ಇದೆ, ಹೋರಾಟವನ್ನು ಮಾಡಬೇಕಾಗುತ್ತೆ. ನಿಮ್ ಬೆಂಬಲಕ್ಕೆ ಸರ್ಕಾರ ವ್ಯಕ್ತಪಡಿಸಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಮುಂದೆ? ಸರ್, ಬರುವಂತ ದಿನಗಳಲ್ಲಿ ನಾವು ತಗೊಳ್ತೀವಿ. ಅದು ಹೇಳಿದ್ರಲ್ಲ, ನಮ್ಮ ಕೆ ಸುನೀಲ್ ಸಾಹೇಬ್ ಹೇಳಿದ್ದಾರೆ 27 ಕಾರಣ ಅಂತ ಹೇಳಿ. ಅದು ಏನಾದ್ರು ಅವರು ಇದು ಮಾಡ್ತಾದ್ರೆ ನಾವು ಬರುವಂತ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಸರ್. ಮತ್ತೆ ಇಡೀ ವಿಧಾನಸಭಾ ಮುಚ್ಚಿ ಆಡುವ ಕೆಲಸ ಮಾಡ್ತೀವಿ ಸರ್. ನಮ್ಮ ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗ ಅಂತ ಕರೆ ಹೇಳಿದ್ದು ನಾವು 1000 ಜನ ಮಾತಾಡೋಣ ಎಲ್ಲ ಹೋರಾಟದ ಅಭಿಮಾನಿ ಬಳಗದಿಂದ ಬಂದವರು ನಾವು ಸದಸ್ಯರಿಗೆಲ್ಲ ನಾವೆಲ್ಲ ಸೇರಿ ಬೆಂಬಲಿಸ್ತಿದ್ದೀವಿ. ಅದಕ್ಕೋಸ್ಕರ ನಾನು ಮುಂದೆ ಇನ್ನು ತುಂಬಾ ದೊಡ್ಡದಾಗಿ ಮಾಡೋಣ ಅಂತ ರಾಜ್ಯ ಗೌರವಾಧ್ಯಕ್ಷರಾಗಿದ್ದೀನಿ. ಈಗ ನಮ್ಮ ಸಂಘಟನೆಯಿಂದ ಮತ್ತು ಸಂಗಮೇಶನ ಅಭಿಮಾನ ಪಡೆದ್ರಿಂದ ಮತ್ತು ಇನ್ನು ಸಂಘಟನೆ ಸುಮಾರು ಎಲ್ಲ ಜನಗಳು ಬಂದಿದ್ದೀವಿ, ಸಹಕಾರ ಮಾಡ್ಕೊಂಡಿದ್ದೀವಿ. 35 ವರ್ಷಗಳಿಂದ ಈ ನೆನಗುದಿಗೆ ಬಿದ್ದಂತ ನಮ್ಮ ಒಳ ಮೀಸಲಾತಿಯನ್ನ ಜಾರಿಗೆ ತರಲೇಬೇಕು, ತರ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯವರು ಹಿಂದೆ ಅನುಭವಿಸಿದ್ದಾರೆ ನಮ್ಮ ಮಾದಿಗ ಜನಾಂಗದ ವತಿಯಿಂದ. ಮುಂದೇನು ಈ ಒಳ ಮೀಸಲಾತಿ ಜಾರಿಗೆ ತರದೇ ಇದ್ರೆ ಅವರು ತುಂಬಾ ದೊಡ್ಡ ನಷ್ಟವನ್ನು ಅನುಭವಿಸ್ಬೇಕಾಗುತ್ತದೆ ಎಂದು ನಾನು ಹೇಳ್ತೇನೆ.